ಘಟನೆಗೆ ರಾಜ್ಯ ಸರ್ಕಾರವೇ ಸಂಪೂರ್ಣ ಹೊರೆ ಹೊರಬೇಕಾಗಿದೆ. ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಅವರ ವರ್ಚಸ್ಸನ್ನು RCB ಅವರು ಗೆದ್ದಂಥ ವಿಷಯವನ್ನು ಇಟ್ಕೊಂಡು ಸಂಪೂರ್ಣ RCB ಟೀಮನ್ನೇ ಹೈಜಾಕ್ ಮಾಡಿ ಅವರೇನು ಬೆಳಗ್ಗೆಯಿಂದ ಶೋ ಮಾಡ್ಕೊಂಡು ಹೊರಟರು. ಆ ಒಂದು ಜನಸಾಮಾನ್ಯರಿಗೆ, ಕ್ರೀಡಾ ಅಭಿಮಾನಿಗಳಿಗೆ ಸರಿಯಾದ ರೀತಿಯ ವ್ಯವಸ್ಥೆಗಳನ್ನು ಮಾಡಲಿಲ್ಲ. ಇವರ ಕುಟುಂಬ ವರ್ಗಗಳು RCBಯ ತಂಡದ ಜೊತೆ ಫೋಟೋ ತೆಗೆಸ್ಕೊಳ್ಳೋದು, ಅವ್ರ ಹತ್ರಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಎಲ್ಲ ಇವ್ರಿಗೆ ಏನೇನು ಬೇಕೋ ವೇದಿಕೆ ಸಿದ್ಧ ಮಾಡ್ಕೊಂಡ್ರೆ ಹೊರತು ಆ ಒಂದು ಲಕ್ಷಾಂತರ ಕುಟುಂಬದ ಆ ಕ್ರೀಡಾ ಅಭಿಮಾನಿಗಳಿಗೆ ಇವರೇನು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಉಪಮುಖ್ಯಮಂತ್ರಿಗಳ ನಡವಳಿಕೆ ಯಾವ ರೀತಿ ನಡ್ಕೊಂಡಿದ್ದಾರೆ, ವಿಧಾನಸೌಧ ಮುಂಭಾಗದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಕೆಲವರು ಕುತ್ತಿಗೆ ಪಟ್ಟಿ ಹಿಡಿದು ತಳ್ತಕ್ಕಂಥದ್ದು ಇದೆಲ್ಲ ಮಾಡ್ಕೊಂಡಿದ್ದಂಥ ವ್ಯಕ್ತಿ. ಎಲ್ಲ ರಕ್ಷಣಾ ಇಲಾಖೆ ಜವಾಬ್ದಾರಿ ಅವರೇ ವಹಿಸ್ಕೊಂಡಿದ್ದರು, ಟಿ ವಿಗಳಲ್ಲಿ ನೋಡ್ತಾ ಇದ್ದೀರ. ಅದಾದ ಮೇಲೆ 3-4 ಬಾರಿ ಏನು ಆ ಕಪ್ಪನ್ನು ಆ್ಯಸ್ ಇಟ್ ಈಸು ಇವರೇ ಗೆದ್ಕೊಂಬಂದಾಗೆ ಆ ಮುತ್ತು ಕೊಟ್ಕೊಂಡು ಆ ಸಾವನಲ್ಲಿ ಒದ್ದಾಡ್ತಾ ಇದ್ದಾರೆ ಜನ. ಆ ಮುತ್ತು ಕೊಟ್ಕೊಂಡು ನಡ್ಕೊಂಡಂಥ ರೀತಿ ಇಮ್ಮೆಚೂರಾಗಿ ಇದೆಲ್ಲ ನೋಡಿದಾಗ ಆ ವ್ಯಕ್ತಿಗೆ ಅವರ ವರ್ಚಸ್ಸು ಮುಖ್ಯ. ನಾಡಿನ ಜನತೆಯ ಪ್ರಾಣದ ಬಗ್ಗೆ ಚೆಲ್ಲಾಟ ಆಡಿದ್ರು, ನಾಡಿನ ಜನತೆಯ ಬಗ್ಗೆ ಕಿಂಚಿತ್ ಗೌರವ ಇಲ್ಲದೆ ಇರತಕ್ಕಂಥ ವ್ಯಕ್ತಿ. ಇವತ್ತು ಮುಖ್ಯಮಂತ್ರಿಗಳಿಗೆ ಏನಾದರೂ ಗೌರವ ಉಳ್ಕೋಬೇಕು ಅನ್ನೋದಿದ್ದರೆ ಇಂಥ ವ್ಯಕ್ತಿಗಳನ್ನು ಅವ್ರ ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡು ಅವ್ರ ಗೌರವಕ್ಕೆ ಚ್ಯುತಿ ಬರ್ತಕ್ಕಂಥದ್ದು, ಇಲ್ಲ ಅವ್ರ ನಿಷ್ಕ್ರಿಯನ ಅನ್ನತಕ್ಕಂಥದ್ದನ್ನು ಪದೇ ಪದೇ ತೋರಿಸ್ಕೊಳ್ಳೋದು ನನ್ನ ಅಭಿಪ್ರಾಯದಲ್ಲಿ ಮುಖ್ಯಮಂತ್ರಿಗೆ ಶೋಭೆ ಬರ್ತಾರಲ್ಲ. ಅವ್ರು ನಿಜಕ್ಕೂ ಒಂದು ಗೌರವ ಉಳಿಸ್ಕೋಬೇಕು ಅಂದರೆ ಈ ರೀತಿಯ ವ್ಯಕ್ತಿಗಳನ್ನು ಮೊದಲು ವಜಾಗೊಳಿಸ್ಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀವಿ. ಸಾವನಲ್ಲಿ ರಾಜಕೀಯ ಮಾಡೋದು ಅವರುಗಳು, ನಾವಲ್ಲ.